ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ kannada.com ಯೂಟ್ಯೂಬ್ ಚಾನಲ್ನ. ನಾನು ನನ್ನ ಹಳೆಯ ವಿಡಿಯೋ ಅಂದರೆ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಡೆತ್ ಸರ್ಟಿಫಿಕೇಟ್ಗೆ ಸೇವಾ ಸಿಂಧುನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ. ಅಪ್ಲಿಕೇಶನ್ ಹಾಕಿದ ಮೇಲೆ ಅದರ ಸ್ಟೇಟಸ್ ಹೇಗೆ ತಿಳ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಅದರದ್ದೇ ಭಾಗವಾಗಿ ಇವತ್ತಿನ ವಿಡಿಯೋ. ಸೊ ನಾವು ಅಪ್ಲೈ ಮಾಡಿದ್ದು ಸೇವಾ ಸಿಂಧುನಲ್ಲಿ ಡೆತ್ ಸರ್ಟಿಫಿಕೇಟ್ಗೆ. ಅಪ್ಲಿಕೇಶನ್ಗೆ ನಾವು ಪೇಮೆಂಟ್ ಕೂಡ ಮಾಡಿದ್ವಿ 5 ರೂಪಾಯಿನ. ಈಗ ನಾವು ಹೇಗೆ ಅದನ್ನು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು, ಹಾಗೆ ಸ್ಟೇಟಸ್ ಅಪ್ರೂವ್ ಆಗಿದ್ದರೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸೇವಾ ಸಿಂಧುಗೆ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಸೇವಾ ಸಿಂಧು ಆಪ್ಷನ್ ನಿಮಗೆಲ್ಲ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ, ಇಲ್ಲಿ ವ್ಯೂ ಅವೈಲಬಲ್ ಸರ್ವಿಸಸ್ ಅಂತ ಕೆಳಗಡೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನೋದನ್ನ ಆಪ್ಷನ್ನ ನೀವು ಸೇವಾ ಸಿಂಧುನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಫಸ್ಟ್ ಆಪ್ಷನ್ನು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಆಲ್ರೆಡಿ ನಿನ್ನೆ ಹಾಕಿದ್ವಿ, ಅಂದರೆ 5ನೇ ತಾರೀಕು 12ನೇ ತಿಂಗಳು ಹಾಕಿದ್ವಿ. ಸೊ ಇವತ್ತು 6ನೇ ತಾರೀಕು 12ನೇ ತಿಂಗಳು. ಸೊ ಹಾಗಾಗಿ ಇದನ್ನೇನು ನೀವು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಫ್ರಮ್ ಡೇಟು ಟು ಡೇಟ್ನ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೂ ತೊಂದರೆ ಇಲ್ಲ. ಗೆಟ್ ಡೇಟಾ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ನಿಮ್ಗೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದರೆ ನಾವು ಯಾವ್ಯಾವೆಲ್ಲ ಅಪ್ಲಿಕೇಶನ್ ಹಾಕಿದ್ವಿ ಅದರ ಸ್ಟೇಟಸ್ ಇಲ್ಲಿ ಸಿಗುತ್ತೆ ನಿಮಗೆ. ಮೊದಲನೇದು ನೋಡ್ತಾ ಇರ್ಬೋದು ಆಪ್ಷನ್ ಅಪ್ಲಿಕೇಶನ್ ಫಾರ್ ಡೆತ್ ಸರ್ಟಿಫಿಕೇಟ್ ನಿನ್ನೆ ಹಾಕಿದ್ವಿ ನಾವು. ಸಬ್ಮಿಷನ್ ಡೇಟ್ 6/12 ಅಂದರೆ ಇದೇ ದಿನ ರಾತ್ರಿ ಅಪ್ಲಿಕೇಶನ್ ಹಾಕಿದ್ವಿ. ಸೇಮ್ ಡೇ ಡೆಲಿವರಿ ಆಗಿದೆ ನೋಡ್ತಾ ಇರ್ಬೋದು ನೀವು. ಕರೆಂಟ್ ಸ್ಟೇಟಸ್ ಡೆಲಿವರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ 3ನೇ ಆಪ್ಷನ್ ನೀವೇನು ನೋಡ್ತಾ ಇದ್ದೀರಿ, ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಬಂದಿದೆ. ಇಲ್ಲಿ ಡೆಲಿವರ್ಡ್ ಅಂತ ಕೂಡ ಇದೆ. ಸೊ ನೀವು ಔಟ್ಪುಟ್ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಇನ್ನೊಂದು ಪೇಜ್ ಓಪನ್ ಆಗಿದ್ದ ಕೂಡಲೇ ನಿಮಗೆ ಆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋದಕ್ಕೆ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನಾವೇನು ಅಪ್ಲಿಕೇಶನ್ ಹಾಕಿದ್ವಿ ಅದರ ರೆಫರೆನ್ಸ್ ನಂಬರ್ ಇದು ನಾನು ಡೆಸ್ಕ್ಟಾಪ್ಗೆ ಸೇವ್ ಮಾಡ್ತಾ ಇದ್ದೀನಿ. ಸೊ ಸೇವ್ ಆಗಿದೆ. ಸೇವ್ ಆದ ನಂತರ ನಿಮಗೊಂದು ಓಪನ್ ಆಗೋದಕ್ಕೆ ಪಾಪಪ್ ಬರುತ್ತೆ ನೋಡ್ತಾ ಇರ್ಬೋದು. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನೀವು ಯಾವ ಅಪ್ಲಿಕೇಶನ್ ಹಾಕಿದ್ರಲ್ವ ಡೆತ್ ಸರ್ಟಿಫಿಕೇಟ್ಗೆ, ಅದು ಇಲ್ಲಿ ನಿಮಗೆ ಡೆತ್ ಸರ್ಟಿಫಿಕೇಟ್ ಬಂದಿದೆ ನೋಡ್ತಾ ಇರ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟೇಟಸ್ನ ಹೇಗೆ ತಿಳ್ಕೊಬೇಕು ಅನ್ನೋದ್ರದ್ದು ಒಂದು ಸಣ್ಣ ಒಂದು ವಿಡಿಯೋ ಇದು. ಸೊ ದಯಮಾಡಿ ಯಾರೆಲ್ಲ ನನ್ನ ವಿಡಿಯೋಗೆ ಇವತ್ತು ನೋಡ್ತಾ ಇದ್ದೀರಾ, ಅಂದರೆ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಅಂಥವರು ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.